ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ಕೇಳ್ತಾ ಇದ್ರು, ಗುರುಗಳೇ ಮನೇಲಿ ಎಲ್ಲರೂ ಹೇಳ್ತಾರೆ ವಾಸ್ತು ದೋಷ ಇದೆ, ನಾವೀಗ ಸ್ವಂತ ಮನೆ ಗುರುಗಳೇ, ಈಗ ಆ ವಾಸ್ತು ದೋಷನ ಹೆಂಗೆ ಪರಿಹಾರ ಮಾಡ್ಬೋದು ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ನಿಮಗೆ ಸಣ್ಣದಾಗಿ ಒಂದು ಪರಿಹಾರವನ್ನು ಕೊಡ್ಬೋದು ಅಂತಂದರೆ ನೀವೇನು ಮಾಡಿ, ನೀವು ಮನೆಯ ಈಶಾನ್ಯ ದಿಕ್ಕಲ್ಲಿ ಒಂದು ಗಣಪತಿಯನ್ನು ಇಡಿ, ವಿಗ್ರಹವನ್ನು. ಅದರಿಂದ ನಿಮಗೇನೇ ವಾಸ್ತು ದೋಷಗಳಿದ್ದರೂ ನಿಮಗೆ ಸಣ್ಣ ಪ್ರಮಾಣದಲ್ಲಾದ್ರೂ ಪರಿಹಾರ ಆಗುತ್ತೆ. ಜೊತೆಗೆ ಮನೆ ಹೊಸ್ಲತ್ರ ಯಾವಾಗಲೂ ಒಂದು ತಾಮ್ರ ಚೊಂಬಲ್ಲಿ ನೀರಿಡಿ, ಅದರಿಂದನೂ ನಿಮಗೆ ಸುಮಾರು ವಾಸ್ತು ದೋಷಗಳು ಪರಿಹಾರ ಆಗುತ್ತೆ. ಜೊತೆಗೆ ಪ್ರತಿದಿನ ವಸ್ತು ಪೂಜೆಯನ್ನು ಮಾಡಬೇಕು. ತಪ್ಪದೆ ವಸ್ತು ಪೂಜೆಯನ್ನು ಮಾಡಿ ಸಂಜೆ ಹೊತ್ತಲ್ಲಿ ಹೊಸ್ಲು ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಿ, ಅದರಿಂದನೂ ನಿಮಗೆ ಸುಮಾರು ವಾಸ್ತು ದೋಷಗಳು ಪರಿಹಾರ ಆಗುತ್ತೆ. ಮತ್ತು ಮನೆಯಲ್ಲಿ ನಿತ್ಯ ಒಂದು ಸರಿನಾರು ಸರಿ ವಿಷ್ಣು ಸಹಸ್ರನಾಮ ಆಗಲಿ, ಲಲಿತಾ ಸಹಸ್ರನಾಮ ಆಗಲಿ ಪಾರಾಯಣ ಮಾಡಿ. ನಿಮಗೆ ಪಾರಾಯಣ ಮಾಡೋಕ್ಕೆ ಬರಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಆನ್ ಮಾಡಿ ಅದನ್ನು ಮನೇಲಿ ಆನ್ ಮಾಡಿಬಿಡಿ. ಅದರಿಂದನೂ ನಿಮಗೆ ಸುಮಾರು ವಾಸ್ತು ದೋಷಗಳು ಪರಿಹಾರ ಆಗುತ್ತೆ. ಮತ್ತು ಯಾವತ್ತೂ ಅಷ್ಟೇ, ವಾಸ್ತು ಸರಿ ಇಲ್ಲ ಅಂದ್ಬಿಟ್ಟು ಮನೆಯನ್ನು ಯಾವತ್ತೂ ಹೊಡಿಬೇಡಿ. ಯಾಕೆಂತಂದರೆ ಮನೆ ಆಯಸ್ಸು ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಥರದ್ರಲ್ಲಿ ನೀವು ಸಣ್ಣ ಪರಿಹಾರಗಳನ್ನು ಮಾಡ್ಕೋತಾ ಇರಿ. ಜೊತೆಗೆ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿ, ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ.